ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಒಂದ್ ಕಡೆ ಬಿಜೆಪಿ ನಾಯಕರು ಭೇಟಿಯನ್ನ ಕೊಡ್ತಾ ಇದ್ದಾರೆ, ಅಂದ್ರೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ರಾಜ್ಯಕ್ಕೆ ಆಗಮಿಸಿ ಉತ್ತರ ಕರ್ನಾಟಕದಲ್ಲಿ ನೇಹಾಸ್ತ್ರ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಉತ್ತರದಲ್ಲಿ ನಮೋ ಚಾಣಕ್ಯ ಮಿಂಚಿನ ಸಂಚಾರವನ್ನ ಮಾಡಿದ್ದಾರೆ. ಮೋದಿ ಪಾಂಚಜನ್ಯ, ಅಮಿತ್ ಶಾ ತ್ರಿಶೂಲಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಒಂದೇ ದಿನ 5 ಕಡೆ ಸಮಾವೇಶವನ್ನ ನಡೆಸಿದ್ರು ಪ್ರಧಾನಿ ನರೇಂದ್ರ ಮೋದಿ. ಬೆಳಗಾವಿ, ದಾವಣಗೆರೆ, ಬಳ್ಳಾರಿ, ಬಾಗಲಕೋಟೆ, ಶಿರಸಿಯಲ್ಲಿ ಪ್ರಚಾರವನ್ನ ಕೈಗೊಂಡಿದ್ರು, ಸಂಚಾರವನ್ನ ಮಾಡಿದ್ರು. ಒಂದು ದಿನ 3 ಕಡೆ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ ಅಮಿತ್ ಶಾ. ಹಾವೇರಿ, ಗದಗ, ಹುಬ್ಬಳ್ಳಿಯಲ್ಲಿ ಚಾಣಕ್ಯ ಮತ ಶಿಕಾರಿ ನಡೆಸಿದ್ದಾರೆ. ಲಿಂಗಾಯತ ಬ್ರಾಹ್ಮಣ ಮತಗಳ ಮೇಲೆ ಬಿಜೆಪಿ ಕಣ್ಣನ್ನ ಇಟ್ಟಿದೆ. ರಾಜ್ಯಕ್ಕೆ ಆಗಮಿಸಿ ಅಮಿತ್ ಶಾ ರಣಕಹಳಿಯನ್ನ ಮೊಳಗಿಸಿದ್ದಾರೆ. ಅದೇ ರೀತಿಯಾಗಿ ಪ್ರಧಾನಿ ಮೋದಿ ಅವರು ಕೂಡ ಆಗಮಿಸಿ ಒಂದ್ ಕಡೆ ಮತ ಶಿಕಾರಿಯನ್ನ ನಡೆಸಿದ್ದಾರೆ. ಆ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ತಾ. ಉತ್ತರ ಕರ್ನಾಟಕದಲ್ಲಿ ನೇಹಾಸ್ತ್ರ ಪ್ರಯೋಗ. 5+3 ಫಾರ್ಮುಲಾ ಬಳಸಿದ ಮೋದಿ, ಅಮಿತ್ ಶಾ. कर्नाटक हो या तमिलनाडु, सब जगह मोदी 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 के नारे. ಕರುನಾಡಿನಲ್ಲಿ 2ನೇ ಹಂತದ ಚುನಾವಣೆಗೆ ದಿನಗಣನೆಯಷ್ಟೇ ಬಾಕಿ ಇದೆ. 14 ಕ್ಷೇತ್ರಗಳಲ್ಲಿ ಹೆಚ್ಚು ಸ್ಥಾನ ಗಳಿಸಲು ಮೋದಿ ಹಾಗೂ ಅಮಿತ್ ಶಾ ರಣತಂತ್ರ ರೂಪಿಸಿದ್ದಾರೆ. ಉಳಿದ 14 ಕ್ಷೇತ್ರಗಳಿಗೆ ಗೆಲುವು ಸಾಧಿಸಲು ಕಮಲ ಕಲಿಗಳು ನೇಹಾಸ್ತ್ರ ಬಳಸಿದ್ದು ಕಾಂಗ್ರೆಸ್ಗೆ ಕಂಟಕವಾಗುವ ಸಾಧ್ಯತೆ ಇದೆ. ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ನೇಹಾಸ್ತ್ರ ಪ್ರಯೋಗ ಮಾಡಿದ್ದು ಕಾಂಗ್ರೆಸ್ ಕಟ್ಟಿ ಹಾಕಲು ಕಮಲ ಕಲಿಗಳು ಭಾರಿ ರಣತಂತ್ರ ರೂಪಿಸಿದ್ದಾರೆ. ನೇಹಾಸ್ತ್ರದ ಮೂಲಕ ಮತ ಸೆಳೆಯಲು ತಂತ್ರ ನಡೆಸಿದ್ದಾರೆ. ಹೀಗಾಗಿ ಉತ್ತರದಲ್ಲಿ 5+3 ಫಾರ್ಮುಲಾವನ್ನ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಬಳಸಿದ್ದಾರೆ. ಲಿಂಗಾಯತ ಬ್ರಾಹ್ಮಣ ಮತಗಳ ಮೇಲೆ ಬಿಜೆಪಿ ಕಣ್ಣು. ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಬಿಜೆಪಿ 5+3 ಫಾರ್ಮುಲಾ ಬಳಸಿದೆ. ಏಪ್ರಿಲ್ 27ರಂದು ಒಂದೇ ದಿನ 4 ಜಿಲ್ಲೆಗಳಲ್ಲಿ ಮೋದಿ ಮತಬೇಟೆಯನ್ನ ನಡೆಸಿದ್ರು. ಬೆಳಗಾವಿ, ದಾವಣಗೆರೆ, ಬಳ್ಳಾರಿ, ಬಾಗಲಕೋಟೆ, ಉತ್ತರ ಕನ್ನಡದ ಶಿರಸಿಯಲ್ಲಿ ಸಮಾವೇಶದ ಮೂಲಕ ಮತ ಶಿಕಾರಿ ನಡೆಸಿದ್ರು. ಈಗ ಹಾವೇರಿ, ಗದಗ, ಹುಬ್ಬಳ್ಳಿಯಲ್ಲಿ ಅಮಿತ್ ಶಾ ಮತ ಪ್ರಚಾರ ನಡೆಸಿದ್ದು ಲಿಂಗಾಯತ ಬ್ರಾಹ್ಮಣ ಮತಗಳ ಮೇಲೆ ಕಮಲ ಕಣ್ಣಿಟ್ಟಿದ್ದು ಭರ್ಜರಿ ಪ್ರಚಾರ ನಡೆಸಿದೆ. ಮೇ 7ರಂದು ರಾಜ್ಯದಲ್ಲಿ 2ನೇ ಹಂತದ ಚುನಾವಣೆ ನಡೆಯಲಿದ್ದು ಕೇಸರಿ ನಾಯಕರು ಭರ್ಜರಿ ಮತಬೇಟೆ ನಡೆಸಿದ್ದಾರೆ. ರಣಕಣದಲ್ಲಿ ನೇಹಾಸ್ತ್ರ ಬಳಸಿದ್ದು ಕಾಂಗ್ರೆಸ್ಗೆ ಇದು ಕಂಟಕವಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.